ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ತಿಳಿಸ್ತಾ ಇದೀಗ ಸಾಕಷ್ಟು ಅಭ್ಯರ್ಥಿಗಳಿಗೆ ಒಂದು B.Ed ನ ಒಂದು ಥರ್ಡ್ ರೌಂಡ್ ಆಗಿರ್ಬೋದು, ಫೋರ್ತ್ ರೌಂಡ್ಗೆ ಸಂಬಂಧಪಟ್ಟಂತೆ ವೆಯ್ಟ್ ಮಾಡ್ತಿರತಕ್ಕಂಥವ್ರಿಗೆ ಅಥವಾ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಒಂದು ಅಡ್ಮಿಷನ್ ಸ್ಲಿಪ್ಗೆ ಸಂಬಂಧಪಟ್ಟಂತೆ ಚಲನ್ಗಳು ಕೆಲವೊಂದು ಅಭ್ಯರ್ಥಿಗಳಿಗೆ ಬರ್ತಾ ಇಲ್ಲ, ಏನೋ ಡೌನ್ಲೋಡ್ ಆಗಿಲ್ಲ, ಪೇಮೆಂಟ್ ಕೂಡ ಮಾಡದಿರುವಂಥ ಅಭ್ಯರ್ಥಿಗಳಿದ್ದಾರೆ. ಇನ್ನು ಕೆಲವೊಂದು ಪೇಮೆಂಟ್ ಆಗಿರುವಂಥ ಅಭ್ಯರ್ಥಿಗಳಿಗೆ ಚಲನ್ಗಳು ಸಿಗ್ತಾ ಇಲ್ಲ, ಅಂದ್ರೆ ಅಡ್ಮಿಷನ್ ಸ್ಲಿಪ್ ಸಿಗ್ತಾ ಇಲ್ಲ. ಚಲನ್ ತಗೊಂಡು ಪೇಮೆಂಟ್ ಎಲ್ಲ ಮಾಡಿದಂಥ ಅಭ್ಯರ್ಥಿಗಳು ಅಡ್ಮಿಷನ್ ಸ್ಲಿಪ್ ಸಿಗ್ತಾ ಇಲ್ಲ. ಮತ್ತು ಇತರ ಅಭ್ಯರ್ಥಿಗಳು ಕೂಡ ಅಡ್ಮಿಷನ್ ಸ್ಲಿಪ್ಗೆ ಹೋದವರಿಗೆ ಅಡ್ಮಿಷನ್ ಸ್ಲಿಪ್ ನೋಡಲ್ ಸೆಂಟರ್ ಡೌನ್ಲೋಡ್ ಮಾಡ್ಕೊಡ್ಲಿಕ್ಕೆ ಆಗ್ತಿಲ್ಲ. ಇಲಾಖೆ ಕಡೆಯಿಂದ ಕೆಲವೊಂದು ಸರ್ವರ್ ಸಮಸ್ಯೆ ಆಗಿದೆ ಅಂತೆಲ್ಲ ಆಗ್ತಿದ್ವು. ನಂತರದಲ್ಲಿ ಅಭ್ಯರ್ಥಿಗಳಿಗೆ ನೆಕ್ಸ್ಟ್ ರೌಂಡ್ ಅನ್ನು ಕೊಡ್ಲಿಕ್ಕೆ ವೆಬ್ಸೈಟ್ ಕೂಡ ಬರ್ತಾ ಇಲ್ಲ ಅಂತ ಹೇಳ್ಬೋದಾಗಿರುತ್ತೆ. ಸೊ ಏನಾಗ್ತಿದೆ ಆಗಿದ್ರೆ ಅಂತಕ್ಕಂಥ ಒಂದು ಪ್ರಶ್ನೆ ನಿಮ್ಮಲ್ಲಿ ಇದಾವೆ. ನಂತರ ಫೋರ್ತ್ ರೌಂಡ್ಗೆ ಆಪ್ಷನ್ ಎಂಟ್ರಿ ಯಾವಾಗ ಕರೀತಾರೆ, ಏನು ಎತ್ತ ಅಂತ ಇನ್ನ ಕೆಲವೊಂದು ಅಭ್ಯರ್ಥಿಗಳು ಅಂದ್ರೆ ನೆಕ್ಸ್ಟ್ ರೌಂಡ್ ಆಯ್ಕೆ ಮಾಡ್ಬಿಟ್ಟಿರುವಂತ ಅಭ್ಯರ್ಥಿಗಳು ಸೊ ವೆಯ್ಟ್ ಮಾಡ್ತಾ ಇದ್ದೀರಾ, ಅಥವಾ ಇಂದು ಸ್ಟಾರ್ ಬಂದಿತ್ತಲ್ಲ ಈ ಹಿಂದೆ ಆ ಅಭ್ಯರ್ಥಿಗಳು ಕೂಡ ಫೋರ್ತ್ ರೌಂಡ್ಗೆ ವೆಯ್ಟ್ ಮಾಡ್ತೀರಾ. ಸೊ ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ಮಾಹಿತಿನ ನಿಮಗೆ ಕೊಡುವಂತ ಪ್ರಯತ್ನ ಮಾಡ್ತಿದ್ವಿ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿ ಬೇಕು ಅಂತಂದ್ರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕನ್ ಕ್ಲಿಕ್ ಮಾಡಿ. B.Ed ಆಗಿರ್ಬೋದು, TTಗೆ ಸಂಬಂಧಪಟ್ಟಂತೆ ಇತರ ಮಾಹಿತಿಗಳನ್ನ ನೀವು ಪಡ್ಕೊಂತ ಇರಬಹುದಾಗುತ್ತೆ ಅಂತ ಹೇಳ್ತಾ, ಹಾಗೆ ಅಭ್ಯರ್ಥಿಗಳಿಗೆ ಈಗ ಪ್ರಮುಖವಾಗಿ ಮಾಹಿತಿನ ತಿಳಿಸುವಂತಂದ್ರೆ ಒಂದು ಥರ್ಡ್ ರೌಂಡ್ ಬಗ್ಗೆ ಮಾಹಿತಿನ ಮೊದಲನೇದಾಗಿ ಕೊಡ್ತೇನೆ. ಚಲನ್ ಡೌನ್ಲೋಡ್ ಆಗ್ತಿಲ್ಲ ಅಂತಕ್ಕಂಥ ಅಭ್ಯರ್ಥಿಗಳಿದೆ ಇಲಾಖೆ ಕಡೆಯಿಂದ ವೆಬ್ಸೈಟ್ ನಲ್ಲಿ ತಾಂತ್ರಿಕ ದೋಷಗಳು ಎದುರಾಗಿರೋದಾಗಿರುತ್ತೆ. ಅಂದ್ರೆ ಸರ್ವರ್ ಸಮಸ್ಯೆ ಇನ್ನೊಂದು ಮತ್ತೊಂದು ಆಗಿದಾವೆ. ಓಕೆ, 8ನೇ ತಾರೀಕು 7ನೇ ತಾರೀಕು ಸಂಜೆಯಿಂದನೂ ಕೂಡ ಈ ತರ ಆಗಿದಾವೆ. ಜನವರಿ ತಿಂಗಳ 7ನೇ ತಾರೀಕಿನ ಸಂಜೆಯಿಂದನೂ, ನಂತರ ಜನವರಿ 8ನೇ ತಾರೀಕು, ಜನವರಿ 9ನೇ ತಾರೀಕು ಈ ವಿಡಿಯೋ ಮಾಡ್ತಿರ್ತಕ್ಕಂಥದ್ದು ಜನವರಿ 10ನೇ ತಾರೀಕಿನಂದು. ಇವತ್ತು ಕೂಡ ಇದೇ ರೀತಿ ಆಗಿರ್ತಕ್ಕಂಥದ್ದು ಆಗಿರುತ್ತೆ. ಈ ಒಂದು ವಿಡಿಯೋ ಮಾಡ್ತಕ್ಕಂಥ ಸಮಯ ಏನಿದೆ ಆಲ್ಮೋಸ್ಟ್ 5:30 ಸಮೀಪ ತನಕ ಇದೇ ರೀತಿ ಆಗಿರುವಂತದ್ದಾಗಿರುತ್ತೆ. ಈಗ ಅಭ್ಯರ್ಥಿಗಳಿಗೆ ನಂತರ ಓಪನ್ ಆಗ್ಬೋದಾಗಿರುತ್ತೆ. ಓಪನ್ ಆದಾಗ ನಿಮಗೆ ಮಾಹಿತಿನ ಕೊಡ್ತೀವಿ. ಸದ್ಯಕ್ಕೆ ಈ ತರ ಒಂದು ಅಭ್ಯರ್ಥಿಗಳು ವೆಬ್ಸೈಟ್ಗೆ ವಿಸಿಟ್ ಆದ್ರೆ ಕೂಡ ಚಲನ್ ಡೌನ್ಲೋಡ್ ಚಲನ್ ಅಲ್ಲ, ವೆಬ್ಸೈಟ್ಗೆ ಓಪನ್ ಆಗ್ತಿಲ್ಲ, ಮತ್ತೆ ಅಲ್ಲಿ ಲಾಗಿನ್ ಕೂಡ ಆಗಕ್ಕಾಗ್ತಿಲ್ಲ, ಅಭ್ಯರ್ಥಿಗಳಿಗೆ ಏನೂ ಬರ್ತಿಲ್ಲ ಅಂತ ಹೇಳ್ಬೋದಾಗಿರುತ್ತೆ. ಮತ್ತೆ ಇವಾಗ ಕೆಲವೊಂದು ಅಭ್ಯರ್ಥಿಗಳು ಸಿಕ್ಕಿದ ಸೀಟ್ ಬಗ್ಗೆ ಎಲ್ಲ ವಿಚಾರಿಸಿ ನಾವು ಕೂಡ ಡಿಲೇ ಮಾಡಬೇಡಿ ಅಂತಾನೂ ಕೂಡ ಹೇಳಿದ್ವಿ. ಸೊ ಈಗ ನಿಮಗೆ ಸಿಕ್ಕಿರುವಂತ ಕಾಲೇಜ್ಗೆ ಅಡ್ಮಿಷನ್ ಆಗ್ತಿಲ್ಲ ಅಂದ್ರೆ ಚಲನ್ ಸಿಗ್ತಾ ಇಲ್ಲ, ಚಲನ್ ಡೌನ್ಲೋಡ್ ಆಗ್ತಾ ಇಲ್ಲ, ಡೌನ್ಲೋಡ್ ಮಾಡಕ್ ಆಗ್ತಿಲ್ಲ. ಮತ್ತೆ ಡೌನ್ಲೋಡ್ ಮಾಡ್ಕೊಂಡು ಪೇಮೆಂಟ್ ಎಲ್ಲ ಮಾಡ್ಬಿಟ್ಟಿದೀವಿ SBI ಬ್ಯಾಂಕ್ ನಲ್ಲಿ ಅಂತಕ್ಕಂಥ ಅಭ್ಯರ್ಥಿಗಳು ಸ್ಲಿಪ್ಗೆ ಹೋದ್ರೆ ಆ ಸ್ಲಿಪ್ ಅನ್ನ ಕೊಡ್ಲಿಕ್ಕೆ ನೋಡಲ್ ಸೆಂಟರ್ ಅವರು ಆಗ್ತಿಲ್ಲ, ಅಂದ್ರೆ ಅಲ್ಲಿ ಕೂಡ ಸರ್ವರ್ ಸೇಮ್ ವೆಬ್ಸೈಟ್ ಆಗಿರೋದ್ರಿಂದ. ನಂತರದಲ್ಲಿ ಅಭ್ಯರ್ಥಿಗಳಿಗೆ ನೆಕ್ಸ್ಟ್ ರೌಂಡ್ ಕೊಡ್ತೀವಿ ಅಂತಕ್ಕಂಥ ಅಭ್ಯರ್ಥಿಗಳಿಗೆ ಸಿಕ್ಕಿರೋ ಕಾಲೇಜ್ ಬೇಡ, ಹಾಗೆ ಏನೋ ಒಂದು ರೀಸನ್ ಇರುತ್ತೆ, ಅಥವಾ ಈ ತರ ಸಮಸ್ಯೆ ಆಗಿದೆ ನೆಕ್ಸ್ಟ್ ರೌಂಡ್ ಕೊಟ್ಬಿಡೋಣ ಅಂದ್ರೆ ಅದು ಕೂಡ ಬರ್ತಿಲ್ಲ ವೆಬ್ಸೈಟ್ ಅಲ್ಲಿ. ಸೊ ಏನಾಗಿದೆಯಪ್ಪ ಅಂದ್ರೆ ಕಾಮನ್ ಆಗಿ ಇಲಾಖೆ ಕಡೆಯಿಂದನೇ ಅಫಿಷಿಯಲ್ ಆಗಿ ಯಾವುದೋ ಮಾಹಿತಿ ನಾವು ಕೊಡದೇ ಇರೋದ್ರಿಂದ ಅಭ್ಯರ್ಥಿಗಳಿಗೆ ಗೊತ್ತಾಗ್ತಿಲ್ಲ. ಬಟ್ ಆದ್ರೆ ತಾಂತ್ರಿಕ ದೋಷ ಅಂತೂ ಎದುರಾಗಿರೋದಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಏನು ಸಿಕ್ಕಿರೋ ಸೀಟ್ ಹೋಗ್ಬಿಡ್ತಾರೆ ನಮ್ದು ಅಂತಕ್ಕಂಥ ಪ್ರಶ್ನೆಗಳನ್ನ ಕೆಲವೊಂದು ಅಭ್ಯರ್ಥಿಗಳು ನಮಗೆ ಕೇಳ್ತೀರಾ. ನಂತರದಲ್ಲಿ ಹಾಗಾದ್ರೆ ಏನ್ ಮಾಡ್ಬೇಕು ಈಗ ನಾವು, ನೆಕ್ಸ್ಟ್ ರೌಂಡ್ಗೂ ಪರಿಗಣನೆ ಆಗೋದಿಲ್ಲ, ಹಾಗಾದ್ರೆ ನೆಕ್ಸ್ಟ್ ರೌಂಡ್ ಸೆಲೆಕ್ಟ್ ಮಾಡಿಲ್ಲ ಅಂತಕ್ಕಂಥ ಅಭ್ಯರ್ಥಿಗಳು ಕೂಡ ಕೆಲವರು ಇರ್ತೀರಾ. ಇದ್ರ ಬಗ್ಗೆ ಹೇಳುವಂತಂದ್ರೆ ಸೊ ಅಭ್ಯರ್ಥಿಗಳಿಗೆ ಇಲಾಖೆ ಕಡೆಯಿಂದ 2-3 ದಿನದಿಂದ ಯಾವುದೇ ಅಪ್ಡೇಟ್ ನಾವು ಕೊಡದಿರೋದ್ರಿಂದ ತಾಂತ್ರಿಕ ದೋಷಗಳಾಗಿರುತ್ತೆ. ಸೊ ವೆಯ್ಟ್ ಮಾಡಿ ಅಭ್ಯರ್ಥಿಗಳು, ನಾವು ಕೂಡ ಹಿಂದೆ ಮಾಡಿ ಮಾಹಿತಿನ ಕೂಡ ಕೊಟ್ಟಿದ್ದೀವಿ, ವಿಡಿಯೋ ಮಾಡಿ. ಸೊ ಅಭ್ಯರ್ಥಿಗಳಿಗೆ ದಿನಾಂಕ ವಿಸ್ತರಣೆ ಅಂತೂ ಆಗುವ ಸಾಧ್ಯತೆ ಜಾಸ್ತಿನೇ ಇರುವಂತದ್ದಾಗಿರುತ್ತೆ. ವಿಸ್ತರಣೆ ಅಂತೂ ಮಾಡ್ತಾರೆ, ಈ ತರ ಸಂದರ್ಭಗಳು ಕಳೆದ ವರ್ಷಗಳು ಕೂಡ ಆಗಿದ್ದಾವೆ. ಸೊ ವಿಸ್ತರಣೆ ಅಂತೂ ಮಾಡ್ತಾರೆ, ತಾಂತ್ರಿಕ ದೋಷಗಳು ನಡೆದಂತ ಸಂದರ್ಭದಲ್ಲೂ ಕೂಡ ವಿಸ್ತರಣೆ ಮಾಡ್ತಾರೆ. ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ. ಯಾವುದೇ ರೀತಿ ತಲೆನ ಕೆಡ್ಸ್ಕೊಳಕ್ ಹೋಗಬೇಡಿ. ಸ್ಲಿಪ್ ಅಂದ್ರೆ ಪೇಮೆಂಟ್ ಮಾಡ್ಬಿಟ್ಟಿದೀವಿ, ಸ್ಲಿಪ್ ತಗೊಳಕ್ಕಾಗಿಲ್ಲ ನಮಗೆ, ಅಥವಾ ಸಿಕ್ಕಿರುವಂತ ಕಾಲೇಜ್ ಚೆನ್ನಾಗಿದೆ ಇವಾಗ ವಿಚಾರಿಸಿದ್ವಿ, ಅಡ್ಮಿಷನ್ ಸ್ಲಿಪ್ ತಗೋಬೇಕು ಅಂತಿದ್ವಿ, ಚಲನ್ ಡೌನ್ ಮಾಡಿ ಹಣ ಕಟ್ಟೋಣ ಅಂತಿದ್ವಿ, ಅಥವಾ ಈಗ ಕೆಲವೊಂದು ಅಭ್ಯರ್ಥಿಗಳಿಗೆ ಡೈರೆಕ್ಟ್ ಆಗಿ ಚಲನ ಏನು ಬರೋದಿಲ್ಲ, ಡೈರೆಕ್ಟ್ ಆಗಿ ಅಡ್ಮಿಷನ್ ಸ್ಲಿಪ್ ಬರುತ್ತೆ. ಆ ಸಂದರ್ಭದಲ್ಲಿ ಅಡ್ಮಿಷನ್ ಸ್ಲಿಪ್ ನ ತಗೊಳ್ಳೋಣ ಅಂದ್ರೆ ಅದು ಬರ್ತಿಲ್ಲ, ಅಥವಾ ನೆಕ್ಸ್ಟ್ ರೌಂಡ್ ಕೊಡಕ್ ಆಗ್ತಿಲ್ಲ ಅಂತಕ್ಕಂಥ ಅಭ್ಯರ್ಥಿಗಳಿಗೆ ವೇಟ್ ಮಾಡಿ. ಅಭ್ಯರ್ಥಿಗಳಿಗೆ ವಿಸ್ತರಣೆ ಆದಂತ ಸಂದರ್ಭದಲ್ಲಿ ಚಲನು ಕೂಡ ಡೌನ್ಲೋಡ್ ಮಾಡಬಹುದು, ಅಡ್ಮಿಷನ್ ಸ್ಲಿಪ್ ಅನ್ನ ಕೂಡ ನೀವು ಪಡ್ಕೋಬಹುದಿರುತ್ತೆ. ನಂತರದಲ್ಲಿ ನೆಕ್ಸ್ಟ್ ರೌಂಡ್ ಅನ್ನ ಕೊಡಬೇಕು ಅಂದ್ರೆ ಅದನ್ನು ಕೂಡ ಕೊಡ್ಲಿಕ್ಕೆ ಅವಕಾಶ ಇರುತ್ತೆ. ಬಟ್ ಸ್ಲಿಪ್ ಅನ್ನ ತಗೊಳ್ಳದೇ ಇರುವಂತ ಅಭ್ಯರ್ಥಿ ನೆಕ್ಸ್ಟ್ ರೌಂಡ್ ಕೊಡಬಹುದು. ಸ್ಲಿಪ್ ನ ತಗೊಂಡ್ಬಿಟ್ಟು ನೆಕ್ಸ್ಟ್ ರೌಂಡ್ ಕೊಡ್ತೀವಿ ಅಂದ್ರೆ ಅದು ಕನ್ಸಿಡರ್ ಆಗೋದಿಲ್ಲ. ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ. ನಂತರದಲ್ಲಿ ಅಭ್ಯರ್ಥಿಗಳಿಗೆ ಎಲ್ಲ ಆಗುತ್ತೆ, ಒಳ್ಳೇದಾಗುತ್ತೆ, ವೆಯ್ಟ್ ಮಾಡಿ. ಅರ್ಥ ಆಗ್ತಿದೆ ಅನ್ಕೊಂಡು ಮತ್ತೆ ಹೆಚ್ಚುವರಿ ವಿಡಿಯೋಸ್ ಅನ್ನು ವೀಕ್ಷಣೆ ಮಾಡಬೇಕು ಅಂದ್ರೆ ಕೂಡ ಒಂದು ಜಾಯ್ನ್ ಆಪ್ಷನ್ ಲಿಂಕ್ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಅಥವಾ ನಿಮಗೆ ನಮ್ಮ ಒಂದು ಯೂಟ್ಯೂಬ್ ನಲ್ಲಿ ಕೂಡ ಜಾಯ್ನ್ ಆಪ್ಷನ್ ಅಂತ ಇರುತ್ತೆ. ಅಲ್ಲಿ ಮುಖಾಂತರ ಹೆಚ್ಚುವರಿ ಕ್ವಿಕ್ ಇನ್ಫಾರ್ಮೇಷನ್ ಗಳನ್ನ ಅಥವಾ ಹೆಚ್ಚುವರಿ ಮಾಹಿತಿಗಳನ್ನ B.Ed ಆಗಿರ್ಬೋದು ಇತರೆ ಮಾಹಿತಿಗಳನ್ನ ನೀವು ಪಡ್ಕೊಂತ ಇರಬಹುದಾಗಿರುತ್ತೆ ಫ್ಯೂಚರ್ ಕೂಡ ಅಂತ ಹೇಳ್ತೀವಿ ಜಾಯ್ನ್ ಆಗೋರ ಮುಖಾಂತರ ಅಭ್ಯರ್ಥಿಗಳಿಗೆ. ಇನ್ನ ಪ್ರಶ್ನೆ ಹೇಳಿ ಡೌಟ್ಸ್ ಇದೆ, ಯಾರನ್ನ ಕೇಳಬೇಕೇನೆ ಅಂತ ಗೊತ್ತಾಗ್ತಿಲ್ಲ ಅಂದ್ರೆ ಕನ್ನಡದ ಆಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ. ನೀವು ನಮ್ಮ ಜೊತೆ ಮೆಸೇಜ್ ಅಥವಾ ಇನ್ಸ್ಟಾಗ್ರಾಮ್ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಅಭ್ಯರ್ಥಿಗಳಿಗೆ ಇನ್ಸ್ಟಾಗ್ರಾಮ್ ನಲ್ಲಿ ಸಬ್ಸ್ಕ್ರೈಬ್ ಆಗೋರ ಮುಖಾಂತರ ಅಭ್ಯರ್ಥಿಗಳು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದಾಗಿರುತ್ತೆ. ಇನ್ಸ್ಟಾಗ್ರಾಮ್ ನಲ್ಲಿ ಸಬ್ಸ್ಕ್ರೈಬ್ ಆಗೋದ್ರ ಮುಖಾಂತರ. ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ. ಸೊ ಅಂದ್ರೆ ಅಭ್ಯರ್ಥಿಗಳು ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ನಿಮ್ಮ ಹೆಸರಿನ ಪಕ್ಕ ಒಂದು ಕಿರೀಟ ಸಿಂಬಲ್ ಬರುತ್ತೆ. ಇನ್ಸ್ಟಾಗ್ರಾಮ್ ಅಲ್ಲಿ ಸಬ್ಸ್ಕ್ರೈಬ್ ಆದಂತ ಅಭ್ಯರ್ಥಿಗಳಿಗೆ ನೂರಾರು ಮೆಸೇಜ್ಗಳ ನಂತರ ನಿಮ್ಮ ಮೆಸೇಜ್ ನಮಗೆ ಬೇಗನೆ ತಲುಪುತ್ತೆ ಅಂತ ಹೇಳ್ಬೋದಾಗಿರೋದು. ಅಷ್ಟು ಐಡಿಗಳ ನಂತರದಲ್ಲಿ ಅಭ್ಯರ್ಥಿಗಳಿಗೆ ಬೇಗನೆ ಕ್ವಿಕ್ ಇನ್ಫಾರ್ಮೇಷನ್ ಆಗಿರ್ಬೋದು ಕಾಲ್ ಮುಖಾಂತರ ಮಾಹಿತಿನ ನೀವು ಪಡ್ಕೊಂತ ಇರಬಹುದಿರುತ್ತೆ. ಅಭ್ಯರ್ಥಿಗಳಿಗೆ ಒಂದು ಪ್ರಮುಖವಾಗಿ ಫೋರ್ತ್ ರೌಂಡ್ ಸಂಬಂಧಪಟ್ಟಂತೆ ಕೇಳ್ತಾ ಇದ್ದೀರಾ. ಸೊ ಯಾವ ಥರ ಒಂದು ಗೈಡೆನ್ಸ್ ಅಭ್ಯರ್ಥಿಗಳಿಗೆ ಸ್ಟಾರ್ ಮಾರ್ಕ್ ಬಂದಿದೆ, ಸೀಟ್ ಯಾವ ಥರ ತಗೋಬೇಕು, ಯಾವ ಥರ ಆಪ್ಷನ್ ಎಂಟ್ರಿಗಳು ಮಾಡಬೇಕು, ಹಾಗೆ ಅಂತಕ್ಕಂಥ ಪ್ರಶ್ನೆಗಳಿಗೆ ಇನ್ಸ್ಟಾಗ್ರಾಮ್ ಸಬ್ಸ್ಕ್ರೈಬ್ ಆಗೋರ ಮುಖಾಂತರ ಅಭ್ಯರ್ಥಿಗಳು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಹೆಚ್ಚುವರಿ ಮಾಹಿತಿನ ಪಡ್ಕೋಬೋದಿರುತ್ತೆ. ಒಂದು B.Ed ನ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಗೈಡೆನ್ಸ್ ಅನ್ನು ಕೂಡ ಪಡ್ಕೋಬೋದಿರುತ್ತೆ ಅಂತ ಕೂಡ ತಿಳಿಸ್ತಾ ಸೂಕ್ತ ಸಲಹೆ ಮಾರ್ಗದರ್ಶನ ಪಡ್ಕೊಬೋದಾಗಿರುತ್ತೆ. ಈಗ ಫೋರ್ತ್ ರೌಂಡ್ ಆಪ್ಷನ್ ಎಂಟ್ರಿಗೆ ಬಗ್ಗೆ ಹೇಳೋದಾದ್ರೆ ಇದೆಲ್ಲ ಒಂದು ಏನಿದೆಯಲ್ಲ ಥರ್ಡ್ ರೌಂಡ್ಗೆ ಸಂಬಂಧಪಟ್ಟಂತೆ ಇದು ಕಂಪ್ಲೀಟ್ ಆದ ನಂತರನೇ ಅದು ಆಗಬೇಕಿರುತ್ತೆ. ಸೊ ಇವಾಗ ಫೋರ್ತ್ ರೌಂಡ್ ಆಪ್ಷನ್ ಎಂಟ್ರಿ ಅಂತಕ್ಕಂಥದ್ದನ್ನು ಬಿಡೋ ಸಾಧ್ಯತೆ ಇಲ್ಲ, ಬಡೋದೇ ಇಲ್ಲ, ಯಾಕಂದ್ರೆ ಇದೆಲ್ಲ ಕಂಪ್ಲೀಟ್ ಆಗಬೇಕಿರುತ್ತೆ. ಓಕೆ, ಯಾವಾಗ ಆಗಿದ್ರೆ ಮತ್ತೆ ಏನೋ ಸೀಟ್ ಮ್ಯಾಟ್ರಿಕ್ಸ್ ಎಲ್ಲ ಪ್ರಕಟ ಆಗಬೇಕಿರುತ್ತೆ. ಈ ಒಂದು ಥರ್ಡ್ ರೌಂಡ್ಗೆ ಅಭ್ಯರ್ಥಿಗಳಿಗೆ ಇಲಾಖೆ ಕಡೆಯಿಂದ ಯಾವಾಗ ದಿನಾಂಕ ಕೊಡ್ತಾರೆ ಹೇಳಲಿಕ್ಕಾಗಲ್ಲ. ಮತ್ತೆ ಒಂದು 2 ದಿನ ಆಲ್ಮೋಸ್ಟ್ 1 ರಿಂದ 2 ದಿನ ಅಂತೂ ಕೊಡೋ ಸಾಧ್ಯತೆ ಇದ್ದೇ ಇರುತ್ತೆ. ಸೊ ಅಭ್ಯರ್ಥಿಗಳು ಆ ದಿನಾಂಕದ ನಂತರ ಇನ್ನೂ ಹೆಚ್ಚಿಗೆ ಕೊಟ್ಟರೆ ಇಲಾಖೆ ಮೇಲೆ ಅವಲಂಬನೆದು. ಸೊ ಆ ಒಂದು ದಿನಾಂಕಗಳನ್ನು ಕೊಟ್ಟ ನಂತರ ಈಗ ಅಭ್ಯರ್ಥಿಗಳಿಗೆ ಡಿಸೆಂಬರ್ ತಿಂಗಳ 10ನೇ ತಾರೀಕು ಈ ಒಂದು ವಿಡಿಯೋ ನಾವೇನು ಮಾಡ್ತಿದ್ದಲ್ಲ, ಸೊ ಆಲ್ಮೋಸ್ಟ್ ಸೋಮವಾರ ಕೊಡ್ತಾರೆ ಅನ್ಕೊಳ್ಳಿ. ಎಕ್ಸಾಂಪಲ್ ಇರ್ತಾರೆ ಸೋಮವಾರದಿಂದ ವೆಬ್ಸೈಟ್ ಅಲ್ಲಿ ಓಪನ್ ಆದರೆ ಅಂದ್ರೆ 12ನೇ ತಾರೀಕಿಂದ ಓಪನ್ ಆದರೆ 13ನೇ ತಾರೀಕಿನ ಕೊಟ್ಟರೆ, ಸೊ ಅಂದ್ರೆ ಅಭ್ಯರ್ಥಿಗಳಿಗೆ
ಸೀಟ್ ಮೆಟ್ರಿಕ್ಸ್ 4th ರೌಂಡ್‌ಗೆ ಮತ್ತೆ ನಂತರದಲ್ಲಿ ಒಂದು ಆಪ್ಷನ್ ಎಂಟ್ರಿ ಯಾವಾಗ ಓಪನ್ ಆಗುತ್ತೆ, ಒಂದು ಸಾಧ್ಯತೆಗಳ ಆಧಾರದ ಮೇಲೆ ನೋಡಿದರೆ ಡಿಸೆಂಬರ್ ತಿಂಗಳ 15ನೇ ತಾರೀಕು ಅಥವಾ 16ನೇ ತಾರೀಕು ಆಸುಪಾಸಿನಿಂದ ಡಿಸೆಂಬರ್ ತಿಂಗಳ 20ನೇ ತಾರೀಕಿನ ಒಳಗಡೆ ಈ ಒಂದು ಪ್ರಕ್ರಿಯೆಗಳು ಪೂರ್ಣಗೊಳ್ಳುವಂತ, ಅಂದ್ರೆ ಒಂದು ಸೀಟ್ ಮೆಟ್ರಿಕ್ಸ್ 4th ರೌಂಡ್‌ಗೆ ಸಂಬಂಧಪಟ್ಟಂತೆ ಆಪ್ಷನ್ ಎಂಟ್ರಿಗಳು ಶುರುವಾಗುವ ಸಾಧ್ಯತೆ ಇರುವಂತದ್ದಾಗಿರುತ್ತೆ. ಅಂದ್ರೆ ನೆಕ್ಸ್ಟ್ ವೀಕ್‌ನಲ್ಲಿ ಆಲ್ಮೋಸ್ಟ್ ಅಭ್ಯರ್ಥಿಗಳಿಗೆ ಆಗೋದೇ ಇರುತ್ತೆ. ಬಟ್ ಇದೆಲ್ಲ ಪ್ರಕ್ರಿಯೆ ಕಂಪ್ಲೀಟ್ ಆಗಬೇಕಿರುತ್ತೆ. 4th ರೌಂಡ್‌ಗೆ ಸಂಬಂಧಪಟ್ಟಂತೆ ಆಪ್ಷನ್ ಎಂಟ್ರಿ ಆಗಿರ್ಬೋದು, ಸೀಟ್ ಮೆಟ್ರಿಕ್ಸ್ ಆಗಿರ್ಬೋದು, ಇದೆಲ್ಲ ಬಂದ ಸಂದರ್ಭದಲ್ಲಿ ಏನೇ ಕ್ವಿಕ್ ಇನ್ಫಾರ್ಮೇಷನ್ ಬಂದರೂ ಕನ್ನಡದ ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಒಂದು ಜಾಯ್ನ್ ಆದಂತ ಅಭ್ಯರ್ಥಿಗಳೆಲ್ಲ ಆಗಿರ್ಬೋದು, ಮತ್ತೆ ಇನ್ಸ್ಟಾ ಮುಖಾಂತರನು ಹೆಚ್ಚುವರಿ ಮಾಹಿತಿಗಳು ನೀವು ಪಡ್ಕೊಂತಾ ಇರ್ಬೋದು. ಹೇಳಿದಂತ ಎಲ್ಲ ಒಂದು ಮಾಹಿತಿಗಳನ್ನ ಅರ್ಥಪೂರ್ಣವಾಗಿ ಅರ್ಥ ಮಾಡ್ಕೊಂಡು ಅಭ್ಯರ್ಥಿಗಳು ಅದನ್ನ ಬಳಸಿಕೊಂಡಂತ ಸಂದರ್ಭದಲ್ಲಿ ಸೊ ಎಲ್ಲ ಅಭ್ಯರ್ಥಿಗಳಿಗೆ ಒಂದು ಸಹಾಯ ಕೂಡ ಆಗುತ್ತೆ ಅಂತ ಕೂಡ ತಿಳಿಸ್ತಾ ಆಲ್ ದ ಬೆಸ್ಟ್ ಅಭ್ಯರ್ಥಿಗಳೇ.